ಮಿಸ್ಸಿಂಗ್ ಕೇಸ್ಗೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ಫೋಟೋ ಇಲ್ಲ, ಯಾವುದೇ ರೀತಿಯ ದಾಖಲೆ ಇಲ್ಲ. ಹುಡುಕಿ ಕೊಡಿ ಅಂತಂದ್ರೆ ಹೇಗೆ ಹುಡುಕಿ ಕೊಡೋದು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು. ಅಂತದ್ದೊಂದು ವ್ಯಕ್ತಿಯೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಲಾಗ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ಫೋಟೋವನ್ನ ಈಗ ಆಕೆಯ ತಾಯಿ ಬಹಿರಂಗಗೊಳಿಸಿದ್ದಾರೆ. ಸುಜಾತಾ ಭಟ್ ಇಲ್ಲಿ ದೂರನ ಕೊಟ್ಟಿದ್ರು. ಆಕೆಯ ಕಳೆಬರ ಅಥವಾ ಏನೇ ಸಿಕ್ಕಿದ್ರು ಕೂಡ ನನಗೆ ಕೊಡಿ, ನಾನು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನೆರವೇರಿಸ್ತೇನೆ, ಪೂಜೆನ ಮಾಡಬೇಕು ಅಂತದ್ಯಾವುದು ಆಗೇ ಇಲ್ಲ ಅನ್ನುವಂತಹ ದೂರನ್ನ ನೀಡಿದಂತಹ ಸುಜಾತಾ ಭಟ್ ದಾಖಲೆಗಳು ಯಾವುದೂ ಇಲ್ಲ, ಎಲ್ಲ ಸುಟ್ಟು ಹೋಗಿದೆ, ಆಕೆಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಆಕೆಯ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಾಕಷ್ಟು ಆರೋಪಗಳಾದ ನಂತರದಲ್ಲಿ ಆಕೆಯ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಸುಜಾತಾ ಭಟ್ ಕೊಟ್ಟಿದ್ದಾರೆ. ಅನನ್ಯ ಅನ್ನುವಂತ ವ್ಯಕ್ತಿಯೇ ಇಲ್ಲ, ಅನನ್ಯ ಸುಜಾತಾ ಭಟ್ ಮಗಳೇ ಅಲ್ಲ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇತ್ತು. ಕಾಣೆಯಾಗಿರುವಂತಹ ಅನನ್ಯ ಭಟ್ ಫೋಟೋವನ್ನ ಈಗ ರಿಲೀಸ್ ಮಾಡಿದ್ದಾರೆ ಆಕೆಯ ತಾಯಿ ಸುಜಾತಾ ಭಟ್. ಕಲರ್ ಫೋಟೋ, ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ. ತುಂಬಾ ಅದು ಇದೇನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ಇನ್ನೇನು ಕ್ಲಾರಿಫಿಕೇಶನ್ ಕೇಳಕ್ ಬಂದಿಲ್ಲ ಮೇಡಮ್. ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇಲ್ಲಿ ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸಬಹುದಾ ಅಂತ. ಆಯ್ತು, ತೋರಿಸ್ತೀನಿ, ತೋರಿಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡಬಹುದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ, ತೋರಿಸ್ತೀನಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಅನನ್ಯ ಭಟ್ ಅನ್ನುವಂತಹ ವ್ಯಕ್ತಿಯೇ ಇಲ್ಲ, ಅನನ್ಯ ಭಟ್ ಸುಜಾತಾ ಭಟ್ ಮಗಳೇ ಅಲ್ಲ, ಯಾವ ದಾಖಲೆಗಳು ಇಲ್ಲದೆ ಹುಡುಕಿ ಕೊಡೋದು ಹೇಗೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳ ನಂತರದಲ್ಲಿ ಈಗ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ರಿಲೀಸ್ ಮಾಡಿದ್ದಾರೆ. ಏನೇನ್ ಡೀಟೇಲ್ಸ್ ಇದೆ, ಈ ಫೋಟೋ ಸುತ್ತಲೂ ಕೂಡ ಅನುಮಾನಗಳೇನಾದ್ರೂ ಕಾಡ್ತಾ ಇದೆಯಾ, ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ಕಳೆದ 2-3 ದಿನಗಳಿಂದ ರಾಜ್ಯಾದ್ಯಂತ ಒಂದು ಚರ್ಚೆ ಆಗ್ತಾ ಇದ್ದಿದ್ದು, ಸುಜಾತಾ ಭಟ್ ಅವರು ಎಲ್ಲವೋ ಸುಳ್ಳನ್ನ ಹೇಳಿರಬಹುದು, ಮಗಳು ಅನನ್ಯ ಭಟ್ ಇಲ್ಲದೇ ಇದ್ರೂ ಕೂಡ ಇದ್ದಾಳೆ ಅಂತೇಳಿ ಸೃಷ್ಟಿಸಿ ಸುಖ ಸುಮ್ಮನೆ ಗಂಭೀರವಾದಂತಹ ಆರೋಪಗಳನ್ನ ಮಾಡಿಕೊಂಡು ಬರ್ತಾ ಇದ್ರು. ಧರ್ಮಸ್ಥಳಕ್ಕೆ ಬಂದಾಗ ಮಿಸ್ಸಿಂಗ್ ಆಗಿದ್ರು. ಅದಾದ ಬಳಿಕ ನಾವು ಹೋಗಿ ಕೇಳಿದಾಗ ನಮಗೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಇಲ್ಲಿಯವರೆಗೂ ಕೂಡ ಎಲ್ಲಿದ್ದಾಳೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅವಳ ಕಳೆಬರಹವನ್ನಾದ್ರೂ ಕೊಡಿ, ನಾವು ನಮ್ಮ ಸಂಪ್ರದಾಯದಂತೆ, ಸನಾತನ ಧರ್ಮದ ಸಂಪ್ರದಾಯದಂತೆ ನಾವು ಒಂದು ರೀತಿಯಲ್ಲಿ ಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಅದರ ಬೆನ್ನಲ್ಲೇ ಸುಜಾತಾ ಭಟ್ ಅವರು ಹೇಳ್ತಾ ಇರೋದು ಎಲ್ಲವೂ ಕೂಡ ಸುಳ್ಳು. ಶಿವಮೊಗ್ಗದ ಎಲ್ಲೋ ಒಂದು ಕಡೆಯಲ್ಲಿ ಅವರು ಒಂದು ಕಡೆ ವಾಸವಿದ್ರು, ಕೇವಲ ಶ್ವಾನಗಳನ್ನ ಬೆಳೆಸ್ತಾ ಇದ್ರು, ಸಾಕುನಾಯಿಗಳನ್ನ ಇಟ್ಟುಕೊಂಡಿದ್ರು, ಅವರಿಗೆ ಮಕ್ಕಳು ಇರಲಿಲ್ಲ ಅನ್ನೋದು ಒಂದಷ್ಟು ಚರ್ಚೆಗಳ ಕಾರಣವಾಗ್ತದೆ. ಒಂದಷ್ಟು ಪತ್ರಿಕೆಯಲ್ಲೂ ಕೂಡ ಅದು ಈ ಹಿಂದೆ ಪ್ರಕಟಗೊಂಡಿದ್ದಂತಹ ಒಂದಷ್ಟು ತುಣುಕುಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು. ಈ ಎಲ್ಲಾ ಚರ್ಚೆಗಳ ಬೆನ್ನಲ್ಲೇ ಸುಜಾತಾ ಭಟ್ ಅವರ ಪರ ವಕೀಲರಾಗಿರುವಂತಹ ಮಂಜುನಾಥ್ ಅವರೇನಿದ್ದಾರೆ, ಅವರ ಸಮ್ಮುಖದಲ್ಲಿ ಇವತ್ತು ಅನನ್ಯ ಭಟ್ ಅವರ ಫೋಟೋವನ್ನ ಸುಜಾತಾ ಭಟ್ ಅವರು ಬಿಡುಗಡೆ ಮಾಡಿದ್ದಾರೆ. ಪಾಸ್ಪೋರ್ಟ್ ಸೈಜ್ ನ ಫೋಟೋ ಅದು. ಆ ಫೋಟೋವನ್ನ ತೋರಿಸಿ ತನ್ನ ಮಗಳು ಇದು ಅಂತೇಳಿ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಈಗ ಒಂದು ಫೋಟೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದಾದ ಬಳಿಕ ಉಡುಪಿಯಲ್ಲಿ ಮೆಡಿಕಲ್ ಅನ್ನ ಓದ್ತಾ ಇದ್ರು ಅಂತೇಳಿ ಆ ಮೆಡಿಕಲ್ ನ ವಿಚಾರವಾಗಿ ಕೂಡ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಅವರ ಅನನ್ಯ ಭಟ್ ಇದ್ದಿದ್ದು ಸತ್ಯ ಅನ್ನುವ ದಾಖಲೆಗಳನ್ನ ಕೂಡ ಲಾಯರ್ ಮಂಜುನಾಥ್ ಅವರ ಸಮ್ಮುಖದಲ್ಲಿ ಸುಜಾತಾ ಭಟ್ ಅವರು ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಆಗುತ್ತೆ ಅಂತೇಳಿ. ಆದ್ರೆ ಈಗ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಬಿಡುಗಡೆ ಮಾಡಿದ್ದಾರೆ. ಅನನ್ಯ ಭಟ್ ಅವರ ಫೋಟೋವನ್ನ ಕೂಡ ತೋರಿಸಿದ್ದಾರೆ. ಇದು ನನ್ನ ಪುತ್ರಿ, ನನ್ನ ಮಗಳು, ಇವಳೇ ನನ್ನ ಮಗಳು ಅಂತೇಳಿ ಅವರು ಗುರುತನ್ನ ಇಷ್ಟು ದಿವಸ ಎಲ್ಲೂ ಕೂಡ ಅನನ್ಯ ಭಟ್ ಅವರ ಒಂದೇ ಒಂದು ಫೋಟೋಗಳು ಕೂಡ ಎಲ್ಲೂ ಕೂಡ ಇರಲಿಲ್ಲ. ಆದ್ರೆ ಯಾವಾಗ ಸುಜಾತಾ ಭಟ್ ಅವರಿಗೆ ಮಕ್ಕಳೇ ಇಲ್ಲ, ಅನನ್ಯ ಭಟ್ ಅನ್ನೋದೆಲ್ಲವೂ ಕೂಡ ಸುಳ್ಳು ಅನ್ನೋದು ಚರ್ಚೆಗಳಿಗೆ ಕಾರಣವಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ಸುಜಾತಾ ಭಟ್ ಅವರ ಸಮ್ಮುಖದಲ್ಲಿ ಮಂಜುನಾಥ್ ಅವರು
ಅಲ್ಲಿ ಏನು ವಕೀಲರಿದ್ದಾರೆ ಆ ವಕೀಲರು ಇವತ್ತು ಅವರನ್ನ ಕೂರಿಸಿಕೊಂಡು ಆ ಒಂದು ಫೋಟೋವನ್ನ ಬಿಡುಗಡೆ ಮಾಡಿದ್ದಾರೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ಫೋಟೋ ಇಲ್ಲ, ಯಾವುದೇ ರೀತಿಯ ದಾಖಲೆ ಇಲ್ಲ. ಹುಡುಕಿ ಕೊಡಿ ಅಂತಂದ್ರೆ ಹೇಗೆ ಹುಡುಕಿ ಕೊಡೋದು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು. ಅಂತದ್ದೊಂದು ವ್ಯಕ್ತಿಯೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಲಾಗ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ಫೋಟೋವನ್ನ ಈಗ ಆಕೆಯ ತಾಯಿ ಬಹಿರಂಗಗೊಳಿಸಿದ್ದಾರೆ. ಸುಜಾತಾ ಭಟ್ ಇಲ್ಲಿ ದೂರನ್ನ ಕೊಟ್ಟಿದ್ರು. ಆಕೆಯ ಕಳೆಬರ ಅಥವಾ ಏನೇ ಸಿಕ್ಕಿದ್ರು ಕೂಡ ನನಗೆ ಕೊಡಿ, ನಾನು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನೆರವೇರಿಸ್ತೇನೆ, ಪೂಜೆಯನ್ನ ಮಾಡಬೇಕು ಅಂತದ್ಯಾವುದು ಆಗೇ ಇಲ್ಲ ಅನ್ನುವಂಥ ದೂರನ್ನ ನೀಡಿದಂತ ಸುಜಾತಾ ಭಟ್ ದಾಖಲೆಗಳು ಯಾವುದೂ ಇಲ್ಲ, ಎಲ್ಲ ಸುಖ ಹೋಗಿದೆ, ಆಕೆಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಆಕೆಯ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಾಕಷ್ಟು ಆರೋಪಗಳಾದ ನಂತರದಲ್ಲಿ ಆಕೆಯ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಸುಜಾತಾ ಭಟ್ ಕೊಟ್ಟಿದ್ದಾರೆ. ಅನನ್ಯ ಅನ್ನುವಂತ ವ್ಯಕ್ತಿಯೇ ಇಲ್ಲ, ಅನನ್ಯ ಸುಜಾತಾ ಭಟ್ ಮಗಳೇ ಅಲ್ಲ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇತ್ತು. ಕಾಣೆಯಾಗಿರುವಂತಹ ಅನನ್ಯ ಭಟ್ ಫೋಟೋವನ್ನ ಈಗ ರಿಲೀಸ್ ಮಾಡಿದ್ದಾರೆ ಆಕೆಯ ತಾಯಿ ಸುಜಾತಾ ಭಟ್. ಕಲರ್ ಫೋಟೋ, ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಮೂರ್ನಾಲ್ಕು ದಿನದಿಂದ ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳಕ್ ಬಂದಿಲ್ಲ ಮೇಡಮ್. ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸಬಹುದಾ ಅಂತ. ಆಯ್ತು, ತೋರಿಸ್ತೀನಿ, ತೋರಿಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರಾದ್ರೆ ನಾನು ಪ್ಲೇ ಮಾಡಬಹುದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ, ತೋರಿಸ್ತೀನಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಅನನ್ಯ ಭಟ್ ಅನ್ನುವಂತಹ ವ್ಯಕ್ತಿಯೇ ಇಲ್ಲ, ಅನನ್ಯ ಭಟ್ ಸುಜಾತಾ ಭಟ್ ಮಗಳೇ ಅಲ್ಲ, ಯಾವ ದಾಖಲೆಗಳು ಇಲ್ಲದೆ ಹುಡುಕಿ ಕೊಡೋದು ಹೇಗೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳ ನಂತರದಲ್ಲಿ ಈಗ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ರಿಲೀಸ್ ಮಾಡಿದ್ದಾರೆ. ಏನೇನ್ ಡೀಟೇಲ್ಸ್ ಇದೆ ಈ ಫೋಟೋ ಸುತ್ತಲೂ ಕೂಡ ಅನುಮಾನಗಳೇನಾದ್ರೂ ಕಾಡ್ತಾ ಇದೆಯಾ? ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ಕಳೆದ 2-3 ದಿನಗಳಿಂದ ರಾಜ್ಯಾದ್ಯಂತ ಒಂದು ಚರ್ಚೆ ಆಗ್ತಾ ಇದ್ದಿದ್ದು, ಸುಜಾತಾ ಭಟ್ ಅವರು ಎಲ್ಲವೂ ಸುಳ್ಳನ್ನ ಹೇಳಿರಬಹುದು, ಮಗಳು ಅನನ್ಯ ಭಟ್ ಇಲ್ಲದೇ ಇದ್ರೂ ಕೂಡ ಇದ್ದಾಳೆ ಅಂತೇಳಿ ಸೃಷ್ಟಿಸಿ ಸುಖ ಸುಮ್ಮನೆ ಗಂಭೀರವಾದಂತಹ ಆರೋಪಗಳನ್ನ ಮಾಡಿಕೊಂಡು ಬರ್ತಾ ಇದ್ರು. ಧರ್ಮಸ್ಥಳಕ್ಕೆ ಬಂದಾಗ ಮಿಸ್ಸಿಂಗ್ ಆಗಿದ್ರು.